ಈಗಾಗಲೇ ಟಿ ನರಸೀಪುರದಲ್ಲಿ ಏನು ಗೋಪಾಲಪುರ ಬಡಾವಣೆ ಇದೆ, ಈ ಬಡಾವಣೆಯನ್ನ ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡಿದ್ದಾರೆ ಪುರಸಭೆ ಅಧಿಕಾರಿಗಳು. ಪುರಸಭೆ ಅಧಿಕಾರಿಗಳ ವಿರುದ್ಧ, ಸಚಿವರ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಚಾಮರಾಜನಗರದಲ್ಲಿ ಒಮ್ಮೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ರಾಚಯ್ಯ ಅವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅನ್ನೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಇವತ್ತು ಅದೇ ಸಮುದಾಯದ ಜನರು ಅನ್ಯಾಯವಾಗಿ ಬೀದಿಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸಿಎಂ ಸಾಹೇಬ್ರೆ? ಜೊತೆಗೆ ಪ್ರತಿ ವೇದಿಕೆಗಳಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಚ್.ಸಿ. ಮಹಾದೇವಪ್ಪ ಅವರು ದಲಿತರ ಪರ ಧ್ವನಿ ಎತ್ತಬೇಕು, ನಾವು ದಲಿತರಿಗೆ ಸಹಾಯ ಮಾಡಬೇಕು, ನಮ್ಮ ಸಮುದಾಯ ಮೇಲೆ ಬರಬೇಕು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಬರೀ ಹೇಳಿಕೆಗಳಿಗೆ ಮಾತ್ರ ಸೀಮಿತನಾ? ನೀವು ಕೆಲಸ ಮಾತ್ರ ಮಾಡೋದಿಲ್ವಾ? ಇವತ್ತು ಅದೇ ಸಮುದಾಯದ ಜನರು ಬೀದಿಗೆ ಬಿದ್ದಿದ್ದಾರೆ ಸರ್. ಹೋಗ್ ನೋಡಿ, ಆ ಜನರು ಕಷ್ಟ ಕೇಳಿ. ನೀವು ಓಟ್ ಬೇಕು ಅಂದ್ರೆ ಮಾತ್ರ ಸಮುದಾಯನ ಬಳಸ್ಕೊತಿದ್ದೀರಾ. ನೀವು ಕೆಲ್ಸ ಅಂತ ಬಂದ್ರೆ, ಸೌಲಭ್ಯಗಳು ಅಂತ ಬಂದ್ರೆ ಆ ಜನರನ್ನ ಕೇಳಲ್ವಾ? ಕ್ಯಾರೆ ಅನ್ನಲ್ವಾ ನೀವು? ಇವತ್ತು ಬೀದಿಲ್ ನಿಂತಿದ್ದಾರೆ, ಕೆಲವರು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತಿದ್ದಾರೆ. ಅವ್ರಿಗೆ ಯಾಕೆ ಬೇಕು ಈ ಜೀವನ? ಹೋಗ್ ಕೇಳಿ ಏನ್ ಸಮಸ್ಯೆ ಆಗ್ತಿದೆ ಅಂತ. ಸಚಿವರಲ್ವಾ ನೀವು? ಶಾಸಕರಲ್ವಾ? ನಿಮ್ಮ ಹೆಸರು ಹೇಳ್ಕೊಂಡು ಇವತ್ತು ಪುರಸಭೆ ಅಧಿಕಾರಿಗಳಲ್ಲಿ ತೆರವು ಮಾಡಿರುವಂತದ್ದು. ಹೋಗ್ ಕೇಳಿ ಆ ಜನರ ಸಮಸ್ಯೆಗಳನ್ನ. ಅಟ್ಲೀಸ್ಟ್ ನಾವು ಓಟ್ ಹಾಕಿದ್ಕು ಸಾರ್ಥಕ ಆಯ್ತು, ಅದಕ್ಕೆ ಬಂದು ಸಚಿವರು ನಮ್ಮ ಬಳಿ ನಮ್ಮ ಸಮಸ್ಯೆ ಕೇಳ್ತಾ ಇದ್ದಾರೆ ಅನ್ಕೊಳ್ತಾರೆ ಜನ. ದಲಿತರ ಪರ ಧ್ವನಿ ಎತ್ತಬೇಕು, ಜೊತೆಗೆ ರಾಚಯ್ಯ ಅವರ ಸಿದ್ಧಾಂತಗಳನ್ನ ನಾವು ಪಾಲಿಸಬೇಕು, ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ಹೇಳುವಂತಹ ಸಚಿವರು, ಸಂಸದರು, ಶಾಸಕರು ಎಲ್ಲಿದ್ದೀರಾ ಎಲ್ರು? ಒಂದು ಸಮುದಾಯ ಇವತ್ತು ಬೀದಿ ಪಾಲಾಗಿದೆ. ಒಂದು ಸಮುದಾಯ ಎಲ್ಲಿ ಮಲಗಬೇಕು, ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ಜೀವನ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ ಅಧಿಕಾರಿಗಳು. ಏನ್ ಮಾಡ್ಬೇಕೀಗ ಅವರು? ಯಾರ ಹತ್ರ ಹೋಗಿ ಅವ್ರ ಕಷ್ಟ ಹೇಳ್ಕೊಡ್ಬೇಕು? ಎಲೆಕ್ಷನ್ ಅಂತ ಬಂದಾಗ ನಿಮ್ ಸಮಸ್ಯೆಗಳಿಗೆ ನಾವಿದೀವಿ, ಬರ್ತೀವಿ, ನಿಮ್ ಸಮಸ್ಯೆಗಳನ್ನ ನಾವು ಕೇಳ್ತೀವಿ ಅಂತೀರಾ. ಎಲ್ಲಿ ಕೇಳ್ತಾ ಇದ್ದೀರಾ? ಜೀವನ ಮಾಡ್ಲಿಕ್ ಬಿಡ್ತಿಲ್ಲ ನೀವು ಅವರಿಗೆ. ಅವ್ರ ಪಾಡಿಗೆ ಅವ್ರ ಜೀವನ ಕಟ್ಕೊಳ್ಲಿಕ್ ಬಿಡ್ತಾ ಇಲ್ಲ ನೀವು. ಅದನ್ನು ಹಾಳು ಮಾಡ್ತಿದ್ದೀರಾ, ಹೋಗ್ ತೆರವು ಮಾಡ್ತಿದ್ದೀರಾ. ಏನ್ ಮಾಡ್ಬೇಕು ಆ ಜನ? ಎಲ್ಲಿಗೆ ಹೋಗ್ಬೇಕು ಅವರು? ಜೊತೆಗೆ ಯಾವ ಕಾರಣಕ್ಕೆ ಇದನ್ನ ತೆರವು ಮಾಡಿದಾರೋ ಗೊತ್ತಿಲ್ಲ. ಈಗ ಪ್ರಸ್ತುತವಾಗಿ ನಾವು ಮಾತಾಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ನವರು, ಸಂಸದರೇನಿದ್ದಾರೆ ಅವರು ಕಾಂಗ್ರೆಸ್ನವರು, ಎಲ್ರು ಕೂಡ ಆಡಳಿತ ಪಕ್ಷದವರೇ ಇದ್ದೀರಲ್ಲ. ಯಾಕೆ ನೀವು ತಲೆ ಕೆಡಿಸ್ಕೋತಾ ಇಲ್ಲ? ಇನ್ ಯಾವ ರೀತಿ ನಿಮ್ಗೆ ಮನವರಿಕೆ ಮಾಡ್ಬೇಕು? ಇನ್ ಯಾವ ರೀತಿ ನಿಮ್ ಗಮನಕ್ಕೆ ಬರ್ಬೇಕು? ಇನ್ ಏನೇನ್ ಆಗ್ಬೇಕು? ಯಾವಾಗ ನೀವ್ ಎಚ್ಚೆತ್ಕೊಳ್ತೀರಾ? ಇನ್ನೇನಾದ್ರೂ ಅನಾಹುತ ಆಗ್ಬೇಕಾ ದೊಡ್ಡದಾಗಿ? ಆ ಜನರಿಗೆ ಅಂತ ಮೀಸಲಿಟ್ಟ ಜಾಗಕ್ಕೆ ಇವತ್ತು ನೀವು ಏಕಾಏಕಿ ಬಂದು ತೆರವು ಮಾಡ್ತೀರಾ ಅಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ. ಜೊತೆಗೆ ಸಚಿವರು ಯೋಚನೆ ಮಾಡ್ಬೇಕು. ನಿಮ್ಗ ಪರಿಸ್ಥಿತಿ ಬಂದಿದ್ರಿ ಏನ್ ಮಾಡ್ತಿದ್ರಿ? ಪ್ರತಿನಿತ್ಯ ಆ ಪಕ್ಷದವರು, ಈ ಪಕ್ಷದವರು, ಆ ಪಕ್ಷದವ್ರ ವಿರುದ್ಧ, ಈ ಪಕ್ಷದವ್ರ ವಿರುದ್ಧ ಬರೀ ಇದೇ ಮಾತಾಡ್ಕೊಂಡು ಕಾಲ ಕಳಿಯೋದಾಗೋಯ್ತಲ್ಲ. ನೀವು ಜನರ ಸಮಸ್ಯೆ ಯಾವಾಗ ಕೇಳ್ತೀರಾ? ಹಾಗಾದ್ರೆ ಜನರ ಪರ ಧ್ವನಿ ಯಾವಾಗ ಎತ್ತುತ್ತೀರಾ? ಯಾವುದೋ ಒಂದು ಸಭೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ, ವೇದಿಕೆಗಳಲ್ಲಿ ನಾವು ಜನರ ಪರ ಇದ್ದೀವಿ, ಜನರ ಪರ ಧ್ವನಿ ಎತ್ತುತ್ತೀವಿ ಅಂತ ಹೇಳ್ಬಿಟ್ರೆ ಸಾಕಾಗಲ್ಲ. ಸಮಸ್ಯೆಗಳನ್ನು ಹೋಗಿ ಕೇಳಿ. ಒಂದಿನಾದ್ರೂ ಭೇಟಿ ಕೊಟ್ಟಿದ್ದೀರಾ? ಈ ರೀತಿ ಸಮುದಾಯಗಳು ಇದು ಒಂದೇ ಅಲ್ಲ, ಬಹಳಷ್ಟು ಜನ ಇದ್ದಾರೆ. ಆಯ್ತಾ? ಯಾವತ್ತಾದ್ರೂ ಹೋಗಿ ಅವ್ರ ಸಮಸ್ಯೆಗಳನ್ನ ಕೇಳಿದ್ದೀರಾ? ಇಲ್ಲ. ಆ ರೀತಿಯಾಗಿ ಕೇಳ್ಬಿಟ್ಟಿದ್ರೆ ಇದುವರೆಗೂ ಈ ರೀತಿಯಾಗಿ ಜನ ಯಾವತ್ತೂ ಜೀವನ ಮಾಡ್ಬೇಕಾಗಿಲ್ಲ. ಈ ಜನಗಳದ್ದು ಇವತ್ತಿಂದ ಗೋಳಲ್ಲ, ಬಹಳ ವರ್ಷಗಳಿಂದಲೇ ಅವರು ಸ್ವಲ್ಪ ಸೂರಿಗಾಗಿ, ಒಂದಷ್ಟು ಜಾಗಕ್ಕಾಗಿ ಪ್ರತಿನಿತ್ಯ ಹೋರಾಟವನ್ನ ಮಾಡ್ಕೊಂಡು ಬದುಕ್ತಾ ಇರುವಂತ ಜನಗಳವರು. ಇನ್ನೇನ್ ಆಗ್ಬೇಕು ಅಂತ ಕಾಯ್ತಾ ಕೂತಿದ್ದೀರಾ? ನಾವು ತೋರಿಸ್ತಾ ಇದೀವಲ್ಲ ದೃಶ್ಯದಲ್ಲಿ, ಇಂದಿನ ಗೋಪಾಲ್ಪುರ ಹೇಗಿತ್ತು, ಇವತ್ತಿಗೆ ಗೋಪಾಲ್ಪುರ ಹೆಂಗಿದೆ ಅಂತ ನೋಡಿ. ಅಂದ್ರೆ ಆ ಜನ ಹೆಂಗೋ ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇದ್ರು. ಇವತ್ತಿಗೆ ಆ ಗುಡಿಸಲನ್ನು ಕೂಡ ನಿರ್ನಾಮ ಮಾಡ್ಕೊಂಡು ಅವರು ಇವತ್ತಿನಿಂದ ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ಮಲ್ಕೋಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಜನರಿಗೆ. ದಿಕ್ಕೇ ತೋಚದಂತಾಗಿದೆ. ಆ ರೀತಿ ಪರಿಸ್ಥಿತಿಗೆ ತಂದು ಒಡ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಮಾನವೀಯತೆ ಇಲ್ವಾ ಜನಗಳಿಗೆ? ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇದ್ದಾರ? ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೇರವಾಗಿ ನಾವು ಬೆಟ್ ಮಾಡಿ ತೋರಿಸ್ತಾ ಇರೋದು ಸಿಎಂಗಾಗಿರ್ಬೋದು ಅಥವಾ ಉಸ್ತುವಾರಿ ಸಚಿವರಿಗಾಗಿರ್ಬೋದು, ಸಂಸದರಾಗಿರ್ಬೋದು, ಎಲ್ರಿಗೂ
ಯಾಕೆಂದ್ರೆ ಟಿ ನರಸೀಪುರ ಅಂತ ಬಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಅದು. ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿಮ್ ಹೆಸರೇ ಕೇಳಿ ಬರ್ತಾ ಇರುವಂತದ್ದು. ಅಧಿಕಾರಿಗಳನ್ನ ಕೇಳಿದ್ರೆ ಯಾರು ಆದೇಶ ಮಾಡಿದ್ರು, ಯಾಕೆ ತೆರವು ಮಾಡ್ತೀನಿ ಅಂತ ಅಂದ್ರೆ ಸಚಿವರು ಹೇಳಿದ್ರು ಅಂತಾರೆ. ಯಾಕೆ ಸ್ವಾಮಿ ಆ ಜನರು ಜೀವನ ಮಾಡೋದ್ ಬೇಡ್ವಾ? ಈಗ ಆಯ್ತು, ಈಗ ತೆರವಂತೂ ಮಾಡ್ಬಿಟ್ರಿ, ನಿಮಗ್ ಏನ್ ಬೇಕದ್ನ ನೀವು ಸಾಧಿಸ್ಕೊಂಡ್ರ ಗೊತ್ತಿಲ್ಲ. ಈಗ ಜನ ಏನ್ ಮಾಡ್ಬೇಕು? ನಿಮ್ ಮನೆ ಮುಂದೆ ಒಂದು ವಿಷ ಕುಡಿಬೇಕಾ? ಇಲ್ಲ ಎಲ್ಲಿ ಹೋಗ್ಬೇಕಾ ಆ ಜನರು? ಇನ್ಯಾವ ರೀತಿ ನಿಮ್ಗೆ ಮನವರಿಕೆ ಮಾಡ್ಕೊಡ್ಬೇಕು? ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ, ನ್ಯಾಯಕ್ಕೆ ಹೇಳಿಕ್ ಹೋದ್ರೆ ಅವ್ರನ್ನ ವಶಪಡಿಸ್ಕೊಂಡು ಕುತ್ಕೋತಾರೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ವೀರಪ್ಪ ಮತ್ತಷ್ಟು ಮಾಹಿತಿಗಳನ್ನ ಸ್ಥಳದಿಂದ ಕೊಟ್ಟಿದ್ದಾರೆ. ಒಮ್ಮೆ ನೋಡೋಣ. ಇವತ್ತು ನಾನು ನರಸೀಪುರದ ಒಂದು ಗುಡಿಸಲನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಮುಂದಾಗಿರುವ ಪುರಸಭೆಯ ಕಾರ್ಯಕ್ರಮದ ವಿಚಾರವಾಗಿ ಇಲ್ಲಿ ವರದಿಗೆ ಅಂತ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ, ನಾವು ಮಾದಿಗ ದಂಡೂರ ಸಮುದಾಯದ ಒಂದು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಪುರಸಭೆ ಮಾಡ್ತಾ ಇದೆ. ಇದೆಲ್ಲಪ್ಪ ಅಂತ ಹೇಳಿದ್ರೆ ನರಸೀಪುರದಲ್ಲಿ ಇರುವಂತಹ ಒಂದು ಹೊಸ ಬಡಾವಣೆ, ಗೋಪಾಲ್ಪುರ ಹೊಸ ಬಡಾವಣೆ ಅಂತ ಹೇಳಿ ಇದೊಂದು ಬಡಾವಣೆ. ಬನ್ನಿ, ಇಲ್ಲಿ ನೀವು ನೋಡ್ತಾ ಇರಬಹುದು ಸಾಕಷ್ಟು ಜನ ಪೊಲೀಸರು ಸರ್ಪಗಾವಲೊಂದಿಗೆ ಇವತ್ತು ನಿಮಗೆ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಇಂತಹ ಕಾರ್ಯಾಚರಣೆಯನ್ನ ನೋಟಿಸ್ ಕೊಡದೆ ಮಾಡ್ತಾ ಇರ್ತಕ್ಕಂತಹದ್ದು ಇಲ್ಲಿಯ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬನ್ನಿ, ನಾನು ಇಲ್ಲಿ ನೆರೆದಿರುವಂತಹ ಜನರ ಹತ್ರ ಹೋಗ್ತೇನೆ. ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ನಿಮ್ಗೆ ಯಾವ ರೀತಿ ಆಕ್ರಂದನೆಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಸರ್ಕಾರ ಅಥವಾ ಪುರಸಭೆ ಮಾಡ್ತಾ ಇರುವಂತಹ ಕೈಂಕರ್ಯದ ವಿಚಾರವಾಗಿ ನಿಮ್ಮ ಅಸಮಾಧಾನ ಇದೆ ಅಂತ ಹೇಳಿ ಕೇಳ್ತಾ ಹೋಗೋಣ. ಮೊದಲಿಗೆ ಒಂದು ದೇವಸ್ಥಾನದ ಅರ್ಚಕರಾಗಿದ್ದರು. ಬಹಳ ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ದೇವಸ್ಥಾನವನ್ನು ಕೂಡ ಒಡೆಯಲಾಗಿದೆ. ಆ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಂತಹ ವ್ಯಕ್ತಿ ಅವ್ರ ಜೊತೆ ಮಾತನಾಡ್ತಾ ಇದ್ದೇನೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ರಾಜಣ್ಣ ಅವರೇ, ಸರ್ ನಮಸ್ತೆ ಸರ್. ನಾವು ಸುಮಾರು ಕನಿಷ್ಠ ಒಂದು 50 ವರ್ಷಗಳಿಂದ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೋ. ಈ ಪೂಜೆನಲ್ಲಿ ಪ್ರತಿ ವರ್ಷನೂ ಪುರಸಭೆಯಿಂದ ನಮಗೆ ಅನುದಾನ ಕೊಡ್ತಾ ಇದ್ರು. ಈ ಅನುದಾನದಲ್ಲೇ ನಾವು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ವಿಜೃಂಭಣೆಯಿಂದ ವರ್ಷ ಪ್ರತಿ ಹಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದೋ. ನಮ್ಮ ಜನಾಂಗ, ಅದರಲ್ಲೂ ಮಾದಿಗ ಜನಾಂಗ, ಇಲ್ಲಿ ನಾವು ಪ್ರತಿ ವರ್ಷ ಹಬ್ಬ ಮಾಡ್ಕೊಂಡು ಅದ್ದೂರಿ ಆಚರಣೆ ಮಾಡ್ಕೊಂಡು ಒಂದು 3 ದಿನ ಇಲ್ಲಿ ಹಬ್ಬ ಮಾಡ್ಕೊಂಡು ವಾಸ ಮಾಡ್ತಿದ್ದೋ. ಆದರೆ ಈ ದೇವಸ್ಥಾನ ಏಕಾಏಕಿ ಹೊಡೆದಿದ್ದಾರೆ. ಯಾವುದೇ ವಿಧವಾದ ನೋಟಿಸ್ ಕೊಟ್ಟಿಲ್ಲ, ನಮ್ಮೂರಿಗೆ ಯಾವುದೇ ವಿಧವಾದ ಸೂಚನೆಗಳು ನೀಡಿಲ್ಲ. ಆದ್ರೂ ಇಲ್ಲಿ ನಮಗೆ ಅನ್ಯಾಯ ಮಾಡಿ ನಾವು ದೇವಸ್ಥಾನ ಸೈಟ್ಗಳನ್ನೆಲ್ಲ ನಾವು ಅಕ್ರಮವಾಗಿ ಎಲ್ಲ ಹೊಡೆದಾಕ್ತಾ ಇದ್ದಾರೆ. ಪುರಸಭೆಯವರು ಯಾವುದೇ ಒಂದು ನೋಟಿಸ್ ಅನ್ನೋದು ಕೊಡದೆ ಹೊಡೆದಾಕಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲ ಮಾದಿಗರು ಇದ್ದೇವೆ. ಈ ಮಾದಿಗರಿಗೆ ಮಾದೇಪ್ಪನವರಿಂದ ಅನ್ಯಾಯ ಆಗಿದೆ. ಈ ಅನ್ಯಾಯಕ್ಕೆ ಅವರೇ ಕಾರಣ. ಇಲ್ಲಿ ಏನೇ ನಾವು ಯಾವುದೇ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ಜನ. ಎಲ್ಲ ಫುಲ್ಲು ಇದುವರೆಗೂ ನಾವೇ ಸಾಯ್ತೀವಿ ಅಂತ ಎಲ್ಲ ವಾಲಂಟಿಯರ್ ಹೇಳ್ತಿದ್ದಾರೆ. ಈ ಕ್ಷಣದಲ್ಲೇ ಸಾಯ್ತಾರೆ ಅನ್ನೋದನ್ನ ಈ ಮುಖಾಂತರ ಹೇಳ್ತೀನಿ ಸರ್. ಎಸ್, ನೋಡಿ, ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೈರಿ ಎಂಬಂತೆ ಮಹದೇವಪ್ಪನವರು ದಲಿತ ಸಮುದಾಯದಲ್ಲಿ ಬಂದಂತಹ ವ್ಯಕ್ತಿ, ದಲಿತ ನಾಯಕ ಅಂತ ಹೇಳಿ ಕರೆಸ್ಕೊಂಡವರು. ಈ ಸಂದರ್ಭದಲ್ಲಿ ನೆನಪಾಗುವಂತದ್ದು ಶ್ರೀನಿವಾಸ್ ಪ್ರಸಾದ್ ಅವರು. ಅವರಿದ್ದಿದ್ರೆ ಹಿಂಗಾಗ್ತಿತ್ತ? ಬನ್ನಿ ಮತ್ತೊಬ್ಬರ ಜೊತೆ ಮಾತನಾಡ್ಸೋಣ. ಸರ್, ತಮ್ಮ ಹೆಸರು? ಸರ್, ಶ್ರೀಧರ್ ಅಂತ. ಈ ಗ್ರಾಮದ ಯುವಕ. ನಾವು ಸುಮಾರು 65 ವರ್ಷದಿಂದನೂ ಇದು ನಮ್ಮ ಜನಾಂಗಕ್ಕೆ ಅಂತ ಮೀಸಲಿಟ್ಟಂಥ ಜಾಗ. ಇಟ್ಟಿದ್ರು ಮಾದೇಪ್ಪನವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಸಿದ್ದರಾಮಯ್ಯ ಸಾಹೇಬ್ರಿಗೂ. ಆದರೆ ನಮ್ಮ ಈ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡ್ತೀನಿ ಅಂತ ಪುರಸಭೆ ಮುಖ್ಯ ಅಧಿಕಾರಿಗಳು ಬಂದು ಆ ಆಶ್ವಾಸನೆ ನೀಡಿ ಈ ಥರ ಏಕಾಏಕಿ ಬಂದು ಈ ಥರ ಎಲ್ಲನೂ ಹೊಡೆದು ಉಣಿಸಿ ನಮ್ಮ ದಲಿತರಿಗೆ, ಮಾದಿಗ ಜನಕ್ಕೆ ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಈ ಮುಂದಿನ ಪರಿಣಾಮ ಎದುರಿಸ್ಬೇಕು ಅಂತ ಅವರು ಇದ್ದರೆ ನಾವು ಆ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಮಾದೇಪ್ಪನವ್ರಿಗೆ ಮನೆ ಮುಂದಕ್ಕೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಅಲ್ಲೇ ಸೀಮಾನ ಇಟ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಸರ್. ಎಷ್ಟು ವರ್ಷಗಳಿಂದ ತಾವು ಇದೇ ಜಾಗದಲ್ಲಿ ವಾಸವಾಗಿದ್ದೀವಿ ಸರ್? ನಾವು 60ರಿಂದ 70 ವರ್ಷ. 60ರಿಂದ 70 ವರ್ಷ ಇಲ್ಲೇ ಇದೆ. ಹೌದು ಸರ್. ಈಗ ಸರ್ ನಾವು ಸ್ಟ್ರೈಕ್ ಕೂತಿದ್ದೋ, ಇದು ಮಾಡಿ ದೇವಸ್ಥಾನದ ಹತ್ರ 3 ತಿಂಗಳು ಟೆಂಟ್ ಹಾಕಿ ಕೂತಿದ್ದೋ. ಅವಾಗ ಯಾಕೆ ಬರಲಿ ಶಾಸಕರು? ಏನಕ್ಕೆ ಬರಲಿಲ್ಲ ಅಂತ ಕೇಳ್ಬೋದೈತಲ್ಲ. ಅವಾಗ ಮುನ್ಸಿಪಾಲ್ಟಿ ಇವ್ರು ಬಂದಿದ್ರು, ಚೀಫ್ ಆಫೀಸರು, ಅಧಿಕಾರಿಗಳು ಬಂದು ಎಲ್ಲ ಬಂದು ನಮ್ಮ ಅವಾಗಲೇ ಬಂದು ಇದಕ್ಕೆಲ್ಲ ಹಿಂಗಿಲ್ಲ, ಇದು ಆಗಲ್ಲ ನಿಮಗೆ, ಇದಕ್ಕೆ ನಿಮ್ಗೆ ಬಿಟ್ಟು ಹೋಗಿ ಅಂತ ಹೇಳ್ಬೋದಿತ್ತಲ್ಲ ಸರ್. ಇಷ್ಟೆಲ್ಲ ಇದು ಮಾಡ್ಬಿಟ್ಟು ನಿಮಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಯಾಕೆ ಮೋಸ ಮಾಡ್ತಿದ್ದಾರೆ? ಹೆಣ್ಣಿಗೆ ಯಾಕೆ ಚೂರಿ ಆಗ್ತಾ ಇದ್ದಾರೆ? ಯಾರು ಮಾತು ಕೇಳ್ಕೊಂಡು ಯಾವ ರಾಜಕಾರಣಿಗಳ ಹತ್ರ ಕೇಳಿ ಬರ್ತಾ ಇದ್ದಾರೆ. ಅದನ್ನ ಬೇಕು ಸರ್ ನಮಗೆ. ಆ ಥರ ಆದರೆ ಆ ವಿನಾಯಕ ಕಾಲೋನಿ ಎಕ್ಸ್ಟ್ರಾ ಇದೆಯಲ್ಲ, ಅದನ್ನ ನೋಡಿ ಸರ್ ಕೇಳಿ. ಈಗ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ
ಅದನ್ನು ಓಡಿಸ್ತಾರೆ ಕೇಳಿ. ಓಡಿಸಿದಾಗ ನಾವು ದಯಮಾಡಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಆವಾಗ ಅವರ ನಿಯತ್ತು ಶಾಸಕರು ಅಂತ ಹೇಳ್ತೀವಿ. ಹೇಳಿ ಓಡಿಸ್ತಾರೆ ಕೇಳಿ. ದೇವಸ್ಥಾನ ಓಡಿಸೋರ್ಗೆ ಅದು ಓಡಿಸೋಕ್ಕಾಗಲ್ಲ, ಅಕ್ರಮ ಅಲ್ಲ ಸರ್, ಅದು ಲೀಗಲ್ ಆಗಿದೆ. ಅದು ಕೇಳಿ ನೋಡಿ. ಆಗ ಓಡಿಸಿದ್ರೆ ಆ ಶಾಸಕರ ಕೈ ಮುಗಿತೀವಿ. ಫಸ್ಟ್ ಓಡಿಸ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಲಿ ಸರ್. ಎಸ್, ಇದು ಮತ್ತೊಂದಷ್ಟು ಜನ ಮಾತನಾಡುವಂತಹ ಕೆಲಸ ಇಲ್ಲಿ ನಾವು ಇಲ್ಲೇ ಹುಟ್ಟಿ ಎಲ್ಲೇ ಬೆಳೆದಿದ್ದೀವಿ. ಕಾಲಕ್ಕೆ ನಮ್ಮ ತಂದೆ ನಮ್ಮ ತಾತನ ಕಾಲಿನೂ ಇಲ್ಲೇ ಇರೋದು. ಇವರು ಬಂದು ಓಟ್ ಕೇಳಬೇಕು, ನಮ್ಮ ಜನಗಳನ್ನೆಲ್ಲ ಕೈ ಮುಗಿತಾರೆ. ಈ ಸುಳ ಮಕ್ಕಳು ಏನು ಮಾಡಬೇಕು ಅಂತ ನಮ್ಮೂರವ್ರು ಅರ್ಥ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಬ್ಬಿದ್ರೆ ಈ ಜಾಗಕ್ಕೆ ಬಂದು ಮಾತಾಡ್ಬೇಕು ಅವ್ರ ಅಪ್ಪ ಮಕ್ಕಳು. ಅವ್ರು ಕೊಬ್ಬಿದ್ರೆ ಮಾತ್ರ, ಇಲ್ಲ ಸುಮ್ಮನೆ ಅಲ್ಲಿ ಎಲ್ಲೆಲ್ಲ ಕುಂತ ಮಾತಾಡೋಕ್ಕಾಗಲ್ಲ. ಅವರು ನಾವು ಇಲ್ಲೇ ಹುಟ್ಟಿ ಬೆಳೆದ್ರಿಂದ ಇಲ್ಲೇ ಹೋರಾಟ ಮಾಡಿ ಎಲ್ಲಿ ಬೇಕಾದ್ರೂ ಬರ್ತೀವಿ, ಅಲ್ಲಿಗೆ ಸಹಜ ಆಗ್ತೀವಿ. ಇದು ಇಲ್ಲಿಯ ಸ್ಥಳೀಯ ಜನರ ಆಕ್ರೋಶ ಆಗಿದೆ. ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ. ಇನ್ನು ಈ ಗುಡಿಸಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹಿಳೆಯರು ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾರೆ. ಅಮ್ಮ, ನಿಮ್ಮ ಹೆಸರು? ಮಂಜುಳಾ ಅಂತ ಸರ್. ಮಂಜುಳಾ ಅಂತ ಸರ್. ನಾವು ತುಂಬ ಬಡವರು. ನಾವು ಬಾಡಿಗೆ ಮನೇಲಿರೋದು. ನಮಗೇನು ಇಲ್ಲಿ ಜಾಗ ಕೊಟ್ಟಿರೋ ಏನೋ ನಾವು ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನಾವು ಗೋಳು ಹಾಕ್ತಿದ್ದೀವಿ ಸರ್. ನಾವು ಕೂಲಿ ಮಾಡ್ಕೊಂಡು ಸೆಡ್ ಹಾಕಿದ್ದೀವಿ ಸರ್. ನಮ್ಗೆ ಏನು ಅವಕಾಶ ಕೊಡ್ತಾ ಇಲ್ಲ. ನೀವು ದಯವಿಟ್ಟು ನಮಗೆ ತೋರಿಸ್ಕೊಡ್ಬೇಕು ಸರ್. ನಮ್ಗೆ 2 ಮಕ್ಳಿದಾವೆ. ಮಕ್ಕಳನ್ನ ಓದ್ತಾವ. ನಾವು ಬಾಡಿಗೆ ಕಟ್ಕೊಂಡಿರೋವ. ನಮ್ಗೆ ಜಾಗ ಇಲ್ಲ. ನಮ್ಗೆ ಜಾಗ ಕೊಡ್ಬೋದು ಅಷ್ಟೇ. ನಾವು ಬೇರೆ ಮನೇಲಿ ಇರೋದು. ನಮ್ನವ್ರು ಖಾಲಿ ಮಾಡಿದ್ರೆ ನಾವು ಎಲ್ಲಿಗೆ ಹೋಗೋ. ನಾವು ಇಲ್ಲಿ 20 ಅಷ್ಟು ಹೊಲ್ತಿ ಕಟ್ಕೊಳತ್ತ ಮಾಡಿದ್ವಿ. ಇದಕ್ಕೂ ಕಲ್ಲಾಗಾರ ನಮ್ಗೆ ಸೈಟ್ ಕೊಡಿಸ್ಕೊಡಿ ಅಷ್ಟೇ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲೇ? 10 ವರ್ಷದಿಂದ ಸರ್ ಬಾಡಿಗೆ ಮನೆ ಇರೋದು. 2,000 ರೂಪಾಯಿ ಬಾಡಿಗೆ ಕಟ್ತೀವಿ. ನಮ್ಮ ಯಜಮಾನ್ರಿಗೆ 800 ರೂಪಾಯಿ ಬಾಡಿಗೆ ಕಟ್ಕೊಂಡು ನಾವು ಮಕ್ಕಳು ಓದಿಸ್ಕೊಂಡು ಎಲ್ಲಿ ನಾವು ನಮ್ಗೆ ಬಂದಿರೋದು ಇದು ನಿಮ್ ಗುಡಿಸ್ಲು ಇದು ಹಾಕಿದ್ವು ಸರ್. ನಾವು ಕಿತ್ತಾಕ್ಬಿಟ್ರು ಇನ್ನೆಲ್ಲೋ ವಾಸ ಮಾಡೋ ಸರ್. ಅದೇ ಏನಾರು ಮಾಡ್ಕ ಸಾಯ್ಬೇಕಾಯ್ತು, ಇಲ್ಲಾಂದ್ರೆ ಸಿಮಣೆಗೆ ಸಾಯ್ಬೇಕಾಯ್ತು ಅಷ್ಟೇ. ಈಗ ಮಾತಾಡಿ. ಜಾಗ ಕೊಡ್ಸಿರೋದು ಇವರು ಜನರಾಚೆಯವರು. ಈ ಜಾಗ ನಮಗೆ ಸಲ್ಬೇಕು ಸರ್. ಇದು ಯಾರಿಗೂ ಏನು ಕಾನೂನಿಲ್ಲ. ಯಾಕೆ ಮಾಡ್ತಿದಾರು ಅಂತ ಹೇಳಿ ಸರ್. ಈಗ ನಮ್ಗೆ ಅದೆಲ್ಲ ಬೇಕಿಲ್ಲ. ಯಾಕೆ 5 ಗಂಟೆ ಹೊತ್ತಿಗೆ ಬಂದು ಈ ಥರ ಮಾಡ್ತಿದ್ದಾರೆ? ಯಾವ ಕಾರಣ ಮಾಡ್ತಿದ್ದಾರೆ? ನಮ್ಮ ಯಜಮಾನರು ನಮ್ಮನ್ನ ನೋಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ನಾವು ಬಡವ್ರ ಮನೆಗಾಗಿರೋದು. ಒಂದು ಕೂಲಿ ಮಾಡೋರು ಉಂಟು, ಕೂಲಿ ಮಾಡಿದಾರೆ ಇಲ್ಲ ಸರ್. ನಮ್ಗೊಂದು ಮಗು ಇದೆ, ಸಾಕಬೇಕು ಅಂತ ನಾವು. ಈ ಕಾರಣಕ್ಕೆ ಈಗ ಯಾಕೆ ಈ ಥರ ಮಾಡ್ತಿದ್ದಾರು ನೀವು ಕೇಳ್ಬೇಕು ಈಗ ಅವ್ರನ್ನ ಅಷ್ಟೇ ಸರ್. ಕೇಳಬೇಕು. ನಾವಿಲ್ಲಿನ ಮೂಲ ನಿವಾಸಿಗಳು. ನಾವು 4 ಮನೆ ಕೂಲಿ ಮಾಡಿ ಇಲ್ಲಿ ಗುಡಿಸಲು ಕಟ್ಕೊಂಡು ಜೀವನ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಅಕ್ರಮವಾಗಿ ಬಂದು ಗುಡಿಸಲುಗಳೆಲ್ಲ ತೆರವು ಮಾಡ್ತಾ ಇದ್ದಾರೆ. ಈ ಮೂಲ ನಿವಾಸಿಗಳ ದೇವಸ್ಥಾನವನ್ನು ಸಹ ಕೆಡವಿದ್ದಾರೆ. 50-60 ವರ್ಷದಿಂದ ಇದು ನಮ್ಮ ಗೋಪಾಲ್ಪುರದ ಗ್ರಾಮಸ್ಥರ ನಿವೇಶನವಾಗಿತ್ತು. ಎನ್ ರಾಜಯ್ಯನವರ ಕಾಲದಲ್ಲಿ ಗೋಪಾಲ್ಪುರದ ನಿವಾಸಿಗಳ ಮನೆಗಳಾಗಬೇಕು ಅಂತ ನಿವೇಶನ ಬಿಟ್ಟಿದ್ರು. ಯಾರೂ ಅದಕ್ಕೆ ಇಷ್ಟಕ್ಕೆ ಸಹಾರ ಕೊಟ್ಟಿರಲಿಲ್ಲ. ನಿಧಾನವಾಗಿ ತಾಳ್ಮೆಯಿಂದ ಎಲ್ಲರೂ ಗುಡಿಸಲುಗಳು ಹಾಕೊಳ್ಳೋಣ ಅಂತ ಮಾತಾಡಿದ್ರು. ಯಾರೂ ಅಷ್ಟು ಬುದ್ಧಿವಂತರು ಇಲ್ಲ ಅಂತ ಸಮಾಧಾನಕ್ಕೆ ಇವತ್ತೆಲ್ಲ ನಾಳೆ ಆಗುತ್ತೆ ಅಂತ ಅಧಿಕಾರಿಗಳನ್ನ ಕೇಳ್ಕೊಂಡು ಬರ್ತಾಯಿದ್ರು. ಈ ವಸಂತ ಕುಮಾರಿ ಮೇಡಮ್ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಆಯಿತು ನಿಮ್ಮದೇನೆ ಅಂತ ಅಂದ್ಬಿಟ್ಟು ಅವತ್ತು ಇಲ್ಲಿ ಹಜಾರ್ ಮಾಡ್ಕೊಂಡು ಹೋದ್ಮೇಲೆ ಈ ರೀತಿ ಒಳಗೇ ಈ ರೀತಿ ಮಾಡಿದ್ದಾರೆ. ತೆರವು ಮಾಡಿಸ್ತಾ ಇರಲ್ಲ. ಸರಿನಾ ಸರ್? ಇದು ಗೋಪಾಲ್ಪುರ ನಿವಾಸಿಗಳ ದೇವಸ್ಥಾನನ ಕೆಡದ ಮೇಲೆ ಭವನನೂ ಬೇಕಾಗಿಲ್ಲ ನಮಗೆ. ಇದು ಗೋಪಾಲ್ಪುರದೇ ಭವನನು ಎನ್ ರಾಜಯ್ಯನವ್ರ ಕಾಲದಲ್ಲೇ ಆಗಿದ್ದು. ಈ ನಿವೇಶನ ಎನ್ ರಾಜಯ್ಯನವ್ರ ಕಾಲದಲ್ಲೇ ಆಗಿದ್ಮೇಲೆ ಯಾವ ಅಧಿಕಾರಿಗಳಿಗೂ ಆದೇಶ ಕೊಟ್ಟಿಲ್ಲ. ಬೇರೆ ಮಿನಿಸ್ಟ್ರುಗಳು ಅವ್ರು ಕೊಟ್ಟಿದ್ದಂತನ್ನ ಯಾರೂ ಅದನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದಿದ್ದು ಗೋಪಾಲ್ಪುರದವ್ರನ್ನ ಇವತ್ತು ಎಲ್ಲ ದೇವಸ್ಥಾನ ತೆರವುಗೊಳಿಸ್ತಾ ಇದ್ದಾರೆ. ಅದನ್ನು ರೊಚ್ಚಿಗೆದ್ದಿದ್ದಾರೆ. ಇನ್ನು ಮುಂದೆ ಯಾವ ಅಧಿಕಾರಿಗಳೇ ಬರಲಿ, ಯಾವ ಆಫೀಸರೇ ಬರಲಿ, ಯಾವ ರಾಜಕೀಯದವರೇ ಬರಲಿ, ಇನ್ನೂ ಗೋಪಾಲ್ಪುರದವ್ರು ರೊಚ್ಚಿಗೆದ್ದರೆ ಅದನ್ನು ಶಮನ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಹೆಂಗೆ ತೆರವು ಮಾಡಿಸಿದ್ರು ಹಾಗೆಯೇ ಭವನನೂ ತೆರವು ಮಾಡಿಸಿದ್ರು. ಇದೇ ನಮ್ಮ ಗೋಪಾಲ್ಪುರ ನಿವಾಸಿಗಳ ಆಕ್ರಂದನ. ನಮ್ಮ ಈ ಬಡ ಜನತೆಗಳ ಮೇಲೆ ಕಣ್ಣೀರನ್ನ ತರಿಸಿದ್ದಾರೆ. ಅವರೆಲ್ಲ ಕಣ್ಣೀರಿನ ಆಕ್ರೋಶ ಅವರನ್ನು ತಟ್ಟಿದ ಬಿಡೋಣ ಸರ್. ಯಾವ ಅಧಿಕಾರಿಗಳೇ ಆಗಲಿ, ಯಾವ ಆಫೀಸರೇ ಆಗಲಿ, ಯಾವ ರಾಜಕೀಯದವರೇ ಆಗಲಿ 5 ವರ್ಷ ಮಾತ್ರ ಶಾಶ್ವತ. ಆದರೆ ಈ ನಿವಾಸಿಗಳ ದೇವರ ಬೇಡಿಕೆ ಅಂತಲೇ ಅವರೆಲ್ಲ ಕಣ್ಣೀರು ಹಾಕಿದ್ರೆ ಅವರ ಕಣ್ಣೀರಿನ ಆವೇಶದ ಆಕ್ರಂದನದ ರಕ್ತ ಕಣ್ಣೀರು ಬರ್ಸ್ತಾಳೆ ತಾಯಿ. ಅದನ್ನು ಮಾತ್ರ ಬರೆದಿಟ್ಬೇಕು. ಅನ್ಯಾಯ ಆಗಿರೋದು ಸ್ವಾಮಿ. ಆ ಕಾಲದಿಂದ ನಮ್ಗೆ ಗೋಪಾಲ್ಪುರ್ಕ ಏನು ತಕೊಂಡಿಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ಈಗ ಇಷ್ಟಾಗ್ಲ ಜಾಗಕ್ಕೋಸ್ಕರಾಗಿ ಬಂದ ಸುತ್ತಮುತ್ತ ಎಲ್ಲ ಸೇರ್ಕೊಂಡಿದ್ದ ಅನ್ಯಾಯ ಮಾಡಾರ. ನಮಗ್ ಮನಿ ಇಲ್ಲ, ಮಠಿಲ್ಲ, ಐಕ ಮಕ್ಕಳಿಗೆ ಮದುವೆ ಇಲ್ಲ, ಹೊಸ್ಗ ಇಲ್ಲ, ಎಲ್ಲ ನಿಂತವ. ಮನೆಯಲ್ಲಿ ಹೆಣ್ ಕೇಳಕೋರು ಮನಿ ಇಲ್ಲ, ಮಠಿಲ್ಲ ಅಂತಾರ. ನಾವ್ ಏನ್ ಸೌಲಭ್ಯನೂ ಇಲ್ಲಿ ತಕೊಂಡಿಲ್ಲ ಸ್ವಾಮಿ. ನಮ್ಗೆ ಎಲ್ಲಿ ಏನು ಕೊಟ್ಟಿಲ್ಲ. ನಮ್ಗ ಇದಕ್ ಬಂದ್ಮೇಲೆ ಇದಕ್ಕೂ ನರ್ಕಕ್ಕೆ ಸಿಕ್ಕಾಕೊಂಡು ಎಲ್ಲ ಬಂದು ಅದು ಯಾರ ಚೀಫ್ ಆಫೀಸರ್ ಯಾಕೆ ಕುಡ್ಸಿ ನಮ್ನ ಮೂಲಪಾಲ್ ಮಾಡಿ ಕುಡ್ತಾಳ. ಬರ್ಬಾರ್ದೆ ರೋಗ ಬರ್ಲಿ, ಅವಳು ಮಕ್ಕ ತಿನ್
ನಮ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇಟ್ಟಿಲ್ದೆ ನೀರಿಲ್ದೆ ಇಲ್ಲಿ ಒದ್ದಾಡಿ ಹಾವು ಚವಳು ಎಲ್ಲ ತಿರ್ಗಾಡಿ ನಮ್ನ ಇಷ್ಟನ್ನೇ ಮಾಡೋರು